ಕತ್ತಲಿಂದ ಬೆಳಕಿನ ಕಡೆಗೆ. ಅವಲಕ್ಕಿ ಉಪ್ಪಿಟ್ಟ ಅವಲಕ್ಕಿನ ಕಾರನ್ನ ಬಿಟ್ಟು ಇನ್ನೊಂದು ಕಾರಿಗೆ ಜಂಪ್ ಆಗ್ತವ್ರೆ ಮೋಟೋ ವ್ಲಾಗರ್. ಆರಾಮಾಗಿ ನಾನು ಡಾಮಿನಾರೇ ಬಂದ್ಬಿಡುತ್ತೆ. ರಾತ್ರಿ ಸರಿಯಾಗಿ ಸರ್ಕಸ್ ಆಯ್ತು. ನಿಮ್ಮ ಭಾಷೆನೇ ನಾವು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ. ಈ ಹುಡುಕಿ ಹೆಂಗೋ ಇದೊಂದು ಚೆನ್ನಾಗಿರೋ ಸಿಕ್ತು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಕಾರ್ ವ್ಲಾಗಿಂಗ್ಗೆ ಸ್ವಾಗತ. ಇಲ್ಲಿ ಲೈಟಿಂಗ್ ಇಲ್ಲ, ಕಪ್ಪು ಕಾಣಿಸ್ತಾ ಇರ್ತೀನಿ. ಈಗ ನೋಡಿ ಹಂಗೆ ಬೆಳಕು ಬರುತ್ತೆ ಕತ್ತಲಿಂದ ಬೆಳಕಿನ ಕಡೆಗೆ. ಇಲ್ಲ ಹಿಂಗೆ ರೂಮಲ್ಲಿ ಈಗ ತಿಂಡಿಗೆ ಹೋಗ್ತಾ ಇದೀವಿ, ಸ್ನಾನ ಎಲ್ಲ ಮಾಡ್ಕೊಂಡು. ನಾನು ಕೂದಲು ನೋಡಿ ಇವತ್ತು ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅನ್ಬ್ಯಾಕ್ ಸ್ಟೀಮರ್ ಸೇರ್ಕೊಂಡು ನನ್ನ ನೋಡಿ ಕೂದಲು ಹಿಂಗೆ ಮಾಡಿ ಫುಲ್ಲು ಹಂಗೆ ಸ್ಟಡಿ. ನಮ್ಮ ವಿಕ್ರಮ್ ಅವ್ರದ್ದು ವಿಡಿಯೋದಲ್ಲಿ ವಿಕ್ರಮ್ದು ಕೂದಲು ನೋಡಿ ಹೇಳ್ತೀರಿ, ಅವಾಗ ಹಂಗೆ ಕೂತಿರುತ್ತೆ. ಸೊ ಇವತ್ತು ನಾನು ಹಂಗೆ ಟ್ರೈ ಮಾಡಿದ್ದೀನಿ, ನೋಡೋಣ ಇನ್ನು ಎಷ್ಟೊತ್ತಿರುತ್ತೆ ಅಂತ. ಲೈಟಾಗಿ ಮಳೆ ಬರ್ತಾ ಇದೆ, ಲೈಟಾಗಿ ಏನು ಸ್ವಲ್ಪ ಜೋರಾಗೇ ಇದೆ. ಈಗ ಕೆಳಗಡೆನೆ ಕಾಮತ್ ರೆಸ್ಟೋರೆಂಟ್ ಇದೆ, ಸೊ ಅಲ್ಲೇ ಹೋಗಿ ಊಟ ಮಾಡ್ತೀವಿ. ಸೊ ಇಲ್ಲಿ ತೀರ್ಥಹಳ್ಳಿಲಿ ಇನ್ನೊಂದು ಹೋಟ್ಲಿದೆ, ಸೊ ಮಧ್ಯಾಹ್ನ ಅಲ್ಲಿ ಶೂಟ್ಗೆ ಹೋಗ್ಬೇಕು. ಸೊ ಅದಕ್ಕೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫಸ್ಟ್ ನಾಷ್ಟ ಮಾಡ್ಕೊಂಡು ಬಂದ್ಬಿಡೋಣ. ಕೀ ಹಾಕ್ಬೇಡ ರೂಮ್ದು. ಓಕೆ, ನಮ್ಮ ನಾಷ್ಟ ಬಂತು. ಇಡ್ಲಿ ವಡೆ ಡಿಪ್ಪು. ಇಲ್ಲಿ ವಿಕ್ಕಿನೂ ಇಡ್ಲಿ ವಡೆ, ಸಿಂಗಲ್ ಇಡ್ಲಿ ವಡೆ ಡಿಪ್ಪು. ಮಂಗಳೂರು ಬೆನ್ಸ್ಗೆ ಆರ್ಡ್ರ್ ಮಾಡಿ ಕಾಯ್ತಾ ಇದ್ದಾರೆ. ಇಲ್ಲಿ ಅವಲಕ್ಕಿ ಉಪ್ಪಿಟ್ಟ ಅವಲಕ್ಕಿನ ಅವಲಕ್ಕಿ ಉಪ್ಪಿಟ್ಟಲ್ಲ ಹಂಗೆ. ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀವಿ ಆಮೇಲೆ. ಎಲ್ಲಿಗೋ ಹೋಗ್ತಿದ್ದಾರೆ, ಕಾರನ್ನ ಬಿಟ್ಟು ಇನ್ನೊಂದು ಕಾರಿಗೆ ಜಂಪ್ ಆಗ್ತವ್ರೆ ಮೋಟೋ ವ್ಲಾಗರ್. ಮತ್ತೆ ಇವಾಗ ಯಾವ ಕಡೆ ಹೋಗ್ರಿ? ಈಗ ಇಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ ಅಂತ, ಅಲ್ಲಿ ಶೂಟ್ ಮಾಡಬೇಕು. ಎಲ್ಲ ಮುಗಿದು ಕನ್ಯಾಕುಮಾರಿ ಆಗಿ ಬಂದರೆ ರಿಟರ್ನ್ ಮಾಡ್ಕೊಂಡು ಈಗ ಬಂದಿದ್ದಾರೆ. ಇನ್ನು ಸೀರೀಸ್ ಬಂದಿದೆ. ಈಗ ಬರುತ್ತೆ, ಇನ್ನೊಂದು 2-3 ದಿನದಲ್ಲಿ ಕನ್ಯಾಕುಮಾರಿ ಕವರ್ ಆಗುತ್ತೆ. ಅಪ್ಪೀಸ್. ಇದ್ರೆ ನಾನು ಹೇಳ್ತೀನಿ ಆಮೇಲೆ ಸಾಯಂಕಾಲ ಬನ್ನಿ. ನಾವು ಹೊರಟ್ರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ. ಓಕೆ ಇದ್ರೆ ನನಗೆ ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ತೀರ್ಥಹಳ್ಳಿಯವರೊಬ್ಬರು ಬಂದರು, ಮೀಟ್ ಆದರು. ತುಂಬ ಖುಷಿ ಆಯಿತು. ಇಲ್ಲೇ ಇದ್ದಾರೆ, ಅವ್ರ ಮುಂದೆ ಹೇಳೋದಕ್ಕೆ ಇಲ್ಲಿ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ರೂಮಿಂದ ಬಿಟ್ಟು ಇದೊಂದು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲೇ ಇವತ್ತು ಅನ್ಬಾಕ್ಸ್ ಟೀಮ್ ಅವರು ಶೂಟ್ ಮಾಡ್ತಾರೆ. ಸೊ ನಾವು ನೋಡ್ತಾ ಇರ್ತೀವಿ. ಸೊ ಈ ರಿವ್ಯೂ ಎಲ್ಲ ಅವ್ರ ಚಾನಲ್ ಬರುತ್ತೆ ಆ್ಯಸ್ ಯೂಶ್ವಲ್. ಅನ್ಬಾಕ್ಸ್ ಕರ್ನಾಟಕ ಅಂತ ಲಿಂಕ್ ಹಾಕಿರ್ತೀನಿ, ಅವ್ರ ಚಾನಲಲ್ಲಿ ನೋಡ್ಕೊಳ್ಳಿ. ರಿವ್ಯೂ ತೀರ್ಥಹಳ್ಳಿಲಿದೆ. ಸೊ ತೀರ್ಥಹಳ್ಳಿ ಕಾಮತ್ ಹೋಟ್ಲಿಂದ ಸ್ವಲ್ಪ ಮುಂದೆಗಡೆ ಬಂದರೆ ಲೆಫ್ಟ್ ಸೈಡಲ್ಲೇ ಇದೆ, 400 ಮೀಟರ್ಸು. ಸೊ ಈಗ ಹೋಟ್ಲು. ಸೊ ಒಳಗಡೆ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂನ ಅನ್ಬಾಕ್ಸ್ ಟೀಮಲ್ಲಿ ವಿಡಿಯೋ ಹಾಕ್ತಾರೆ ನೋಡಿ. ಇವತ್ತು ಆದಿ ಫುಲ್ಲು ಬಿಹೈಂಡ್ ದಿ ಸೀನ್ಸು ಮೇಕಿಂಗ್ ವಿಡಿಯೋ ಎಲ್ಲ ತೆಗಿತಾ ಇದ್ದಾರೆ. ವಿಕ್ಕಿ ಫುಲ್ಲು ರೆಡಿಯಾಗಿ ನೆಕ್ಸ್ಟ್ ಬ್ಯಾಟಿಂಗಿಗೆ. ಇದೇ ಹೋಟ್ಲು. ಓಕೆ, ಸೊ ಹೋಟ್ಲಲ್ಲಿ ಕೂತಿದ್ದೀವಿ. ಇಬ್ಬರು ಶೂಟಿಗೆ ರೆಡಿ ಆಗ್ತಾವ್ರೆ ನೋಡಿ. ಬ್ಯಾಟ್ಸ್ಮನ್ ಹೆಂಗೆ ರೆಡಿ ಆಗಿದ್ದಾರೆ ಇವತ್ತು ನೋಡಿ. ಇದು ದೊಡ್ಡಮ್ಮ. ಎಷ್ಟು ಬ್ರೋ ಇದು? UK ಎಕ್ಸ್ಟ್ರಾ ಚಾನಲಲ್ಲಿ ಇದ್ರ ಅನ್ಬಾಕ್ಸಿಂಗ್ ಹಾಕಿದ್ದಾರೆ. ಅದು ಪ್ರೈಸ್ ನೋಡಿ ಆರಾಮಾಗಿ ನಾನು ಡಾಮಿನಾರೇ ಬಂದ್ಬಿಡುತ್ತೆ. ನನ್ನ ಡಾಮಿನಾರ್ ಪ್ರೈಸ್ ಈ ಕ್ಯಾಮ್ರಾ ನೋಡಿ. ಸೊ ಇದು ಅಡ್ವಾಂಟೇಜ್ ಏನು ಗೊತ್ತಾ, ಇದ್ರಲ್ಲಿ ಮೂವಿನೂ ಶೂಟ್ ಮಾಡ್ಬೋದಂತೆ ಅಂಥ ಕ್ಯಾಮ್ರಾ ಅಂತೆ ಅದು. ಸೊ ಪ್ರಪಂಚದಲ್ಲೇ 3 ತಿಂಗಳು ಮುಂಚೆ ರಿಲೀಸ್ ಆಗಿರೋದಂತೆ. ಓಕೆ, ಇಂಡಿಯಾದಲ್ಲಿ ಅದರಲ್ಲೇ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಅಲ್ಲಿ ವಿಕ್ಕಿ ಶೂಟ್ ತಿಂತಾ ಇರ್ತಾನೆ. ನಾನು ಮತ್ತು ಆದಿ ಏನು ಮಾಡ್ತೀವಿ ಗೊತ್ತಾ, ಇಲ್ಲಿ ಈ ಮನೆಗೆ ನೆಂಟರು ಬಂದರೆ ಕಾಯ್ತಾ ಇರ್ತೀವಿ ನೋಡಿ. ಬಿಸ್ಕೆಟು ತಿಂಡಿನೆಲ್ಲ ಬಿಟ್ಟು ಹಂಗೆ ನಮ್ಮ ಸೈಡ್ ಕಾಯ್ತಾ ಇರ್ತೀವಿ. ನಾನು ಎಕ್ಸ್ಪೀರಿಯನ್ಸ್ ಹೇಳ್ಕೊಡ್ತೀನಿ, ಕಾಯೋದಿಲ್ಲ. ಒಂದು ಐಟಮ್ ಆಗಿದ ತಕ್ಷಣ ಕೈಯಾಗಿ ಓಕೆ, ಸೊ
ಫುಲ್ ಎಲ್ಲ ಖಾಲಿ ನೋಡಿ ಪ್ಲೇಟ್ ಇವರೇ. ಸೊ ಎಲ್ಲ ಖಾಲಿ ಮಾಡಿ ಶೂಟೆಲ್ಲ ಮುಗಿಸಿ ಈಗ ಮತ್ತೆ ರೂಮ್ ಹೋಗ್ತಾಯಿದ್ದೀವಿ. ರೂಮ್ಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗ್ತೀವಿ ಶಿವಮೊಗ್ಗ ಕಡೆ. ಇವತ್ತು ಮತ್ತೆ ಅಂದಿವೇನು ಕಟ್ರಾಬೈಲ್ ಹತ್ರ ಹೋಗಿ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಸೆಟ್ಲ್ ಆಗ್ತೀವಿ. ಇವತ್ತು ನಿನ್ನೆ ರಾತ್ರಿಯೂ ಸರಿಯಾಗಿ ಸರ್ಕಸ್ ಆಯಿತು. ಅದು ಕಾರಲ್ಲಿ ಹೇಳ್ತೀನಿ ಬನ್ನಿ ಏನು ಸರ್ಕಸ್ ಆಯಿತು ಅಂತ. ಓಕೆ, ಸೊ ತಿಂದು ರೂಮಿಗೆ ಬಂದ್ರಿ. ಎಲ್ಲ ಬಿಡ ಹಾಕ್ಕೊಂಡಿದ್ದಾರೆ ಬಾಯಲ್ಲಿ ಮಾತಾಡೋಕ್ಕಾಗ್ತಲ್ಲ. ಸೊ ಅವಾಗೇ ಹೇಳಿದೆ ಏನೋ ಸ್ಟೋರಿ ಹೇಳ್ತೀನಿ. ರಾತ್ರಿ ಫುಲ್ಲು ಗೋಳಾಗಾಯಿತು. ಏನಾಯಿತು ಇವತ್ತಿನ ವೀಡಿಯೋ ಅಂದರೆ ಇವತ್ತು ಯಾವ್ದು ಹಾಕಿದ್ದೀನಿ, ಯಾವುದೋ ಇದು ಕೆಟ್ಟಕ್ಕೆದೇ ವೀಡಿಯೋ ಹಾಕಿದ್ದೀನಿ. ರಾತ್ರಿ ಎಡಿಟ್ ಮಾಡಿದೆ, ಎಕ್ಸ್ಪೋರ್ಟ್ ಕೊಟ್ಟೆ. ಫಸ್ಟು 7 ಅವರ್ ತೋರಿಸ್ತು ಎಕ್ಸ್ಪೋರ್ಟ್ ಟೈಮು. ಆಮೇಲೆ ಹಂಗೂ ಹಿಂಗೂ ಮಾಡಿ 2 ಅವರ್ಗೆ ಬಂತು. ರಾತ್ರಿ ಎಲ್ಲ ಕಾದು 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 ಹೆಂಗೋ ಎಕ್ಸ್ಪೋರ್ಟ್ ಆಯಿತು. ಅದನ್ನು ಯೂಟ್ಯೂಬ್ಗೆ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ವೈಫೈ ಇದೆ, ಬಟ್ ನಮ್ಗೆ ಪಾಸ್ವರ್ಡ್ ಗೊತ್ತಿರಲಿಲ್ಲ. ಬೇರೆಯವರು ಇದು ನಮ್ಮ ಆದಿದು ಹಾಟ್ಸ್ಪಾಟ್ ತೊಗೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಿಂಗೆ 1 ಗಂಟೆ ಮಲಗೋದು ಎದೊಳೋದು ನೋಡೋದು, ಮಲಗೋದು ಎದೊಳೋದು ನೋಡೋದು. ಲಾಸ್ಟಾಗಿ ಫೈನಲ್ಲಾಗಿ 2 ಗಂಟೆಗೆ ಅಪ್ಲೋಡ್ ಆಯಿತು. 2 ಗಂಟೆಗೆ ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊಂಡು 7:30 ಎದ್ದು ಥಂಬ್ನೇಲ್ ಮಾಡಿ ಹಾಕಿ ಶೆಡ್ಯೂಲ್ ಮಾಡಿದ್ದು ವಿಡಿಯೋರ. ಇಷ್ಟು ಪಾಡು ಬಿದ್ದೆ ನಿನ್ನೆ ರಾತ್ರಿ, ನಿದ್ದೆನೇ ಮಲಗಿದ ರೀತಿ ಹೆಂಗೆ ಗೊತ್ತಾ? ನೋಡಿ, ಇಲ್ಲಿ ಲ್ಯಾಪ್ಟಾಪ್ ಇತ್ತು ನೋಡಿ, ಸೇಮ್ ಜಾಗದಲ್ಲಿ ಲ್ಯಾಪ್ಟಾಪ್ ಇತ್ತು. ಈ ಬೆಡ್ ಮೇಲೆ ತಲೆ ಹಾಕಿದ್ದೆ, ಅಲ್ಲಿ ಬಾಡಿ, ಅಲ್ಲಿ ಆ ಬೆಡ್ ಮೇಲೆ ಕಾಲು, ಅಲ್ಲಿ ಮಲಗಿದ್ದಿದ್ದು ಹಂಗೆ. ಸೊ ವಿಚಿತ್ರವಾಗೆಲ್ಲ ಮಲ್ಕೊಂಡು ನೆನ್ನೆ ಸರ್ಕಸ್ ಬಿದ್ದು ಹೇಗೋ ಆ ವಿಡಿಯೋ ಅಪ್ಲೋಡ್ ಮಾಡಿದೆ ನೆನ್ನೆ. ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕಷ್ಟಪಟ್ಟಿದ್ದಕ್ಕೆ ಆ ವಿಡಿಯೋ ಇನ್ನು ನೋಡಿಲ್ಲ ಅಂದರೆ ಮತ್ತೆ ನೋಡಿ. ಸೀರೀಸ್ದು ಫುಲ್ಲು ಪ್ಲೇಲಿಸ್ಟು ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಈಗ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇಲ್ಲಿಂದ ಶಿವಮೊಗ್ಗಗೆ ರೈಟ್ ಹೇಳ್ತೀವಿ ಅಷ್ಟೇ. ಇನ್ನೊಂದು ಹೇಳ್ಬೇಕಾಗಿತ್ತು. ಹೌದು ವಿಕ್ಕಿ, ಬಂದ್ವಿ ಎರಡಕ್ಕೂ ಏನು ಡಿಫ್ರೆನ್ಸು? ಬಂದ್ವಿ ಎಲ್ಲ ಒಂದೇ ತಾನೆ. ಒಂದೊಂದ್ ಕಡೆ ಒಂದೊಂದ್ ಕನ್ನಡ, ಒಂದೊಂದ್ ಕಡೆ ಇರುತ್ತೆ. ನಮ್ಮಿಲ್ಲಿ ಇವಾಗ 5-10 ಕಿಲೋಮೀಟರ್ ಕನ್ನಡ ಚೇಂಜ್ ಆಗುತ್ತೆ. ನೀವು ವರ್ತೂರು ಈ ಕಡೆ ಹೋದ್ರೆ ಅಲ್ಲಿ ಬೆಂಗಳೂರು ಸೆಂಟ್ರಲ್ ಇರೋದು ಒಂಥರ ಕಂಗ್ಲೀಷ್ ಮಿಕ್ಸ್ ಇರುತ್ತೆ. ಹಂಗೆ ಆ ಕಡೆ ನಾರ್ತ್ ಕಡೆ ಹೋದ್ರೆ ಒಂದು, ಕೋಲಾರ ಕಡೆ ಒಂದು, ಎಲ್ಲ ಕಡೆ ಬೆಂಗಳೂರಲ್ಲಿ ಕನಕಪುರ ಹತ್ರ ಹೋಗಿ, ಆರೋಳ್ಳಿ ಹತ್ರ ಹೋಗಿ ಬೇರೆ ಬೇರೆ ಚೇಂಜ್ ಆಗುತ್ತೆ. ಸೊ ಒಬ್ರು ಮಾತಾಡ್ತಾರೆ ಅಷ್ಟೇ. ಅದೇನು ಎಷ್ಟೊಂದು ಜನ ಹೇಳ್ತಾರೆ ನನಗೆ, ನೀವ್ ಯಾಕೆ ಇರ್ತೀವಿ ಬರ್ತೀವಿ ಅಂತೀರಾ, ಬಂದ್ವಿ ಓದ್ವಿ ಅಂತ ಹೇಳಿ. ಕನ್ನಡ ಎಲ್ಲ ಒಂದೇ, ರೀ ಅಂದ್ರೂ ಒಂದೇ, ವಿ ಅಂದ್ರೂ ಒಂದೇ. ನಾವ್ ಏನೇನ್ ಮಾತಾಡ್ತೀವಿ, ನಾವ್ ಹೆಂಗೆ ಬೆಳೆದಿರ್ತೀವಿ, ನಮ್ಮ ವಾತಾವರಣ ಹೆಂಗಿದೆ, ನಮ್ಮ ಭಾಷೆ ಹಂಗೆ ಬರುತ್ತೆ. ನೀವು ಯಾವುದೋ ಊರಲ್ಲಿ ಇರ್ತೀರಾ, ಅಲ್ಲಿನ ಭಾಷೆ ನೀವು ಮಾತಾಡ್ತೀರಾ, ನಿಮ್ಮ ಭಾಷೆನೇ ನಾವು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ವಲ್ಲ. ಅಂದರೆ ಆ ಕೊನೆ ಸೆಂಟೆನ್ಸ್ಗಳು. ಸೊ ನಾವೆಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಬೆಳೆದಿರ್ತೀವಿ, ಯಾವ ವಾತಾವರಣದಲ್ಲಿ ಬೆಳೆದಿರ್ತೀವಿ, ನಮ್ಗೆ ಆ ರೀತಿಲಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮು ಯಾರಾದರೂ ಹೇಳೋವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಬೈರಿ. ಫಸ್ಟ್ ಏನೋ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋ ಅಂತೆಲ್ಲ ಬೈಯಕ್ಕೆ ಹೋಗಬೇಡಿ ಹುಟ್ದಾಗಿಂದ. ಆಮೇಲೆ ಬೆಂಗಳೂರು ತುಂಬ ಹೇಳಿದ್ದೀನಿ ನಾನು, ಮತ್ತೆ ಹೇಳ್ತೀನಿ. ನಾವು ಹುಟ್ದಾಗಿಂದ ಬ್ಯಾಂಗ್ಳೂರು ಅಂದು ಈ ಬೆಂಗಳೂರಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಬಾಯಲ್ಲಿ ಬ್ಯಾಂಗ್ಳೂರು ಅಂತ ಬಂದುಬಿಡುತ್ತೆ. ಅದಕ್ಕೂ ಅಷ್ಟೇ, ಅದು ಬ್ಯಾಂಗ್ಳೂರು ಅಲ್ಲ, ನಮಗೂ ಗೊತ್ತು, ನಾವು ಬೆಂಗಳೂರಲ್ಲಿ ಇರೋರು, ನಮಗೂ ಅದು ಬ್ಯಾಂಗ್ಳೂರು ಅಲ್ಲ ಬೆಂಗಳೂರು ಅಂತ ಗೊತ್ತು. ಚಿಕ್ಕ ವಯಸ್ಸಿಂದ ಮಾತಾಡ್ಕೊಂಬರೋದು ಅದು ಅಭ್ಯಾಸ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಸರಿ ಹೋಗ್ಬಿಡುತ್ತೆ ಇಷ್ಟೇ. ಇಲ್ಲೇ ಒಂದು ಕಡೆ ಧ್ರುವ ನರ್ಸನ್ ಅಂತ ನಿಲ್ಲಿಸಿದ್ರು. ಹಾಗೆ ಜೋಳ ಇದೆ, ಜೋಳ ಅಣ್ಣ, ಜೋಳ ಕೊಡೋಣ. ಒಳ್ಳೆ ಕಾಯ ಕಣ. ಹಾಂ, ಮಂಟಪ ನೋಡೋಕೆ ಬಂದ್ವಿ. ಮಂಟಪ ಮುಳುಗೋಗಿದೆ. ಇಲ್ಲಿ ನೀರು ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ನೀರು ಸಾಕತ್ತಾಗೆ ಹರಿತಾ ಇದೆ. ಅದನ್ನು ನೋಡಿಕೊಂಡು ಈಗ ವಾಪಸ್ಸು ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ. ಸೊ ಶಿವಮೊಗ್ಗ ಹೋಗಿ ರೂಮ್ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ಸಾಯಂಕಾಲ ಒಂದು ಶೂಟ್ನ ಮುಗಿಸ್ಬೇಕಷ್ಟೇ. ಏನು ಇಷ್ಟು ಬೆಳ್ಳಿ ಕಳಿಸ್ತಾ ಇದ್ದೀವಿ ನಾವು, ಫೋನಲ್ವಾ ಅದಕ್ಕೆ. ಅಲ್ಲೋಗಿ ಒಂದು ಯಾವ್ದಾರ ಒಂದು ಶೂಟ್ ಮುಗಿಸೋಣ. ಸಬ್ಸ್ಕ್ರೈಬರ್ ಒಂದು ಚೆಕ್ ಮಾಡೋಣ, ಓಪನ್ ಇದ್ದು ದೂರದಿಂದ ಏನೋ ಇದ್ದರೆ ಆನೆಗಳನ್ನ ಒಂದು ಝೂಮ್ ಹಾಕೊಂಡು ಫೋಟೋ. ಇಲ್ಲಾಂದರೆ ಶಿವಮೊಗ್ಗಗೆ ಹೋಗಿ ಶಿವಮೊಗ್ಗ ಸಿಗೋಣ. ಸೊ ನೋಡ್ಕೊಂಡ್ರಲ್ಲ, ಇವಾಗ ಹೇಳಿದ್ದೀರಿ ಇಬ್ರು. ಅದೇ ಸೊ ಅದೇ ಇವಾಗ ಇದು ನೋಡ್ಕೊಳ್ಳಿ. ಮಳೆ ಸಿಕ್ಕಾಪಡೆ ಇದೆ ನೋಡಿ. ಅಲ್ಲೊಂದು ಫ್ಲೈಓವರ್ ಇದೆ. ಆದಿ ಫುಲ್ ಫೋಟೋ ತೆಗಿತಾ ಇದ್ದಾನೆ
ನೋಡಿ ಅಲ್ಲಿ ನೀರು ಹೆಂಗೆ ಕೊಚ್ಚಿ ಕೊಚ್ಚಿ ಬರ್ತದೆ. ಇಲ್ಲಿ ಆ್ಯಕ್ಚುಲಿ ಕಯಾಕಿಂಗ್ ಎಲ್ಲ ಇದೆ, ಬಟ್ ಇವಾಗಿಲ್ಲ. ನೀರು ಕಮ್ಮಿ ಇದ್ದಾಗ ಕಯಾಕಿಂಗ್ ಎಲ್ಲ ಮಾಡಿಸ್ತಾರಂತೆ. ಕಟ್ಟಿಗೆಪ್ಪ ಅದು ಕಟ್ಟಿಗೆ ಅಲ್ಲಲ್ಲಿ ಮಸಲಿ ಇಲ್ಲ ಕಟ್ಟಿಗೆಪ್ಪ. ಮಳೆ ನೋಡಿ ಹೆಂಗೆ ಬೀಳ್ತಾ ಇದೆ. ಹೋಗೋಣ ಕಾರ್ ಒಳಗಡೆ ಕುತ್ಕೊಂಡ್ಬಿಡೋಣ. ಕಾರಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು. ಹಿಂಗೆ ಮಳೆಯಲ್ಲಿ ಹಿಂಗೆ ಪ್ರಾಬ್ಲಮ್ಮು. ನೋಡಿ ಲೆನ್ಸು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಗೊತ್ತಾ. ಲೆನ್ಸ್ಗಳು ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ನಮ್ಮದು ವಾಟರ್ ಪ್ರೂಫ್ ಇದೆ, ಅದಕ್ಕೆ ನಾವು ಹೆಂಗೂ ಆಟ ಆಡ್ತಾಯಿದ್ದೀವಿ. ಸೊ ಈಗ ಶಿವಮೊಗ್ಗಕ್ಕೆ ಹೋಗ್ತೀವಿ. ಶಿವಮೊಗ್ಗ ಹೋಗಿ ಅಲ್ಲಿ ಸಾಯಂಕಾಲ ಯಾವುದೋ ಸ್ನ್ಯಾಕ್ಸು ಎಲ್ಲ ಇದೆಯಂತೆ, ನೋಡಿಕೊಂಡು ತಿನ್ಕೊಂಡು. ನಿಮ್ಮ ಕೂದಲು ಸೆಟ್ ಆಯ್ತಾ ನೀಟಾಗಿ? ಹಾಂ, ಕೂದಲು ನೋಡಿ ಅದು ನಮ್ಮ ವಿಕ್ಕಿ ಅವ್ನ ಕೂದಲು ಹೆಂಗೆ ನಿಲ್ಲಿಸ್ತಾನೋ ಅದೇ ಥರ 10 ವರ್ಷದಿಂದ ಮೇಂಟೈನ್ ಮಾಡ್ತಾವನಂತೆ ಅದನ್ನು. ಸೊ ನಮ್ಗೆ ಸ್ವಲ್ಪ ಹಾಕಿ ಮಾಡಿ ಕೊಟ್ಟು ನಿಲ್ಲಿಸ್ತಾ ಇದ್ದಾನೆ. ಸ್ಪೆಷಲ್ ಫಾರ್ಮುಲಾ X65 ಯೂಸ್ ಮಾಡ್ತಾರೆ ಬ್ರೋ, ಹೇಳಿ ಬಿಡಿ. X65 ಯೂಸ್ ಮಾಡ್ತಾರೆ. ಅದೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಅದು ನೀವು ಅವನದೇ ಇನ್ಸ್ಟಾಗ್ರಾಮ್ ಹಿಡಿದು DM ಮಾಡಿ ಹೇಳ್ತೀನಿ. ನೋಡೋಣ, ಇನ್ನು ನೀರು ಬಿದ್ದರೆ ಜಾಸ್ತಿ ಇದಾಗುತ್ತಂತೆ. ಒಂದ್ಸರಿ ಕೂರ್ಸಿದ್ರೆ ಕೂತ್ಕೊಬಿಡುತ್ತೆ. ಅವಾಗಿಂದ ಗಾಳಿಗೂ ಅಳ್ಳಾಡ್ತಾ ಇಲ್ಲ. ನೋಡೋಣ ಇನ್ನು ಎಷ್ಟು ದಿನ ಹಿಂಗೆ ಇರುತ್ತೆ ಅಂತ. ಸ್ನಾನ ಮಾಡೋರು ಮಿಕ್ಕಿದ್ ಮಾತ್ರ 10 ವರ್ಷದಿಂದ ಹಂಗೇ ಕುಂತೈತೆ. ಕುಂತಿಲ್ಲ, ಕೂರ್ಸ್ಕೊಂಡು ಸ್ನಾನ ಮಾಡಿದಾಗೆಲ್ಲ ಕೂರಿಸ್ಬೇಕು. ನಾವು ನಿನ್ನೆ ಶೂಟ್ ಮಾಡಿದ ಜಾಗ ಜನಸ್ತೋಮದಿಂದ ತುಂಬಿಕೊಂಡು ಸುಳ್ಗಾಡ್ತಾ ಇದೆ. ಕಾರ್ಗಳು ರೋಡಲ್ಲೆಲ್ಲ ನಿಂತಿದೆ. ಅದು ನಾನು ಬಂದಿದ್ದೀನಿ ಅಂತ ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ನೋಡಿ, ಇದೇ ಹೋಟ್ಲು ನಾವು ನಿನ್ನೆ ತಿಂದಿದ್ದು. ಓ, ಸಿಕ್ಕಾಪಡೆ ಜನ ಇದ್ದಾರೆ ನೋಡಿ. ಸಿಕ್ಕಾಪಡೆ ಫೇಮಸ್ ಹೋಟ್ಲು. ಇರಲಿ ಬನ್ನಿ. ಓಕೆ, ಸೊ ಇವಾಗ ಶಿವಮೊಗ್ಗಕ್ಕೆ ಬಂದು ಒಂದು ರೂಮ್ ಮಾಡಿದ್ದೀವಿ. ನೋಡಿ ಇದೇ ರೂಮು. ಒಳ್ಳೆ ಪಾರ್ಕಿಂಗ್ ಇದೆ, ಸಕ್ಕತ್ತಾಗಿದೆ ನೋಡಿ, ಫುಲ್ಲು ಪಾರ್ಕಿಂಗ್ ಇದೆ. ಇವಾಗ ಲಗೇಜ್ ಅಂತ ಕೊಡೋರು. ಸೊ ಇಲ್ಲಿ 4ನೇ ಫ್ಲೋರ್ ಅಂತ, ಸದ್ಯಕ್ಕೆ ಲಿಫ್ಟ್ ಇದೆ. ಅವಾಗಿಂದ ಹುಡುಕಿ ಹೆಂಗೋ ಇದೊಂದು ಚೆನ್ನಾಗಿರೋ ಸಿಕ್ತು. ಈಗ ಹೋಗಿ ಸೆಟ್ಲ್ ಆಗ್ತಾಯಿದ್ದೀವಿ. ಸೆಟ್ಲ್ ಆದಮೇಲೆ ಸಿಕ್ತು. ಓಕೆ ನೋಡಿ, ಇದೇ ರೂಮು. 900 ರೂಪಾಯಿ ಅಂತೆ ಒಂದು ರೂಮ್. ಅಲ್ಲ ಬ್ರಾ? ಡಬಲ್ಲು. ತಿರುಮಲ ಲಾಡ್ಜ್ ಅಂತ ನೋಡಿ. ಚಿಕ್ಕ ಟಿ ವಿನೂ ಇದೆ, ಚೇರು ಟೇಬಲ್ಲು ಕೊಟ್ಟಿದ್ದಾರೆ, ರೆಸ್ಟ್ ರೂಮ್ ಇದೆ. ಸೊ ಪರವಾಗಿಲ್ಲ, 900 ರೂಪೀಸ್ ಬರ್ತಿದೆ. ಯಾರನ್ನ ಈ ಕಡೆ ಬರೋರು ತಿರುಮಲ ಲಾಡ್ಜ್ ಅಂತ ಹಾಕ್ಕೊಳ್ಳಿ ಗೂಗಲಲ್ಲಿ, ಇಲ್ಲೇ ಬಂದು ಬಿಡುತ್ತೆ. ಶಿವಮೊಗ್ಗ ಸ್ವಲ್ಪ ಒಳಗಡೆ, ಆರ್ಕಿಡ್ ಹೋಟ್ಲಿಗಿನ ರೈಟ್ ತೊಗೊಂಡ್ರೆ ಸ್ವಲ್ಪ ಒಳಗಡೆ ಇದೆ. ಓಕೆ, ಸೊ ಸ್ವಲ್ಪ ಹೊತ್ತು ರಿಫ್ರೆಶ್ ಆಗಿಬಿಟ್ಟು ರೆಸ್ಟ್ ತೊಗೊಂಡು ನೆಕ್ಸ್ಟು ನಮ್ಮದು ವಿಡಿಯೋ ಓಕೆ ಬಾಯ್. ವೆಜ್ ಫುಡ್ ಕೋರ್ಟ್ ಇದೆಯಲ್ಲ, ಇದ್ರ ಪಕ್ಕನೇ ಹೋಟ್ಲಿದೆ. ಸೊ ಅದಕ್ಕೆ ಇಲ್ಲೇ ಶೂಟ್ ಇರೋದು. ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೋಬಿ ರೈಸ್ ಎಲ್ಲ ಈ ಕಡೆ ಫುಲ್ಲು ಫುಡ್ ಸ್ಟ್ರೀಟ್. ನೋಡಿ ಹೆಂಗೆ ನೇತಾಕವ್ರೆ. ಇನ್ನು ದೋಸೆ ಅಂಗಡಿಗಳು ಓಪನ್ ಆಗಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆಯಲ್ಲ ಬ್ರಾ. ಈ ಕಡೆ ಪಾನಿಪುರಿ, ರೊಟ್ಟಿ, ದೋಸೆ, ಪಾನಿಪುರಿ. ಇದು ಟಿಫನ್ ಸೆಂಟ್ರ್. ಇದು ಪಾನಿಪುರಿ ಸಿಕ್ಕಾಪಟ್ಟೆ ಉದ್ದ ಆಯ್ತಲ್ಲ ಬ್ರಾ. ಯಾ ಇದು ಪೂರಿ ನಾಷ್ಟಾ ಐಟಮ್. ಇದು ಗೋಬಿ, ಫ್ರೈಡ್ ರೈಸ್, ಎಗ್, ನಟ್, ಪರೋಟ, ದಾಲ್, ಚಪಾತಿ. ಓಕೆ, ಇದೆ ಎಂಡ್ ಇಷ್ಟು ಉದ್ದ ಇದೆ. ಓಕೆ, ಸೊ ಇಲ್ಲಿ ವೆಜ್ ಫುಡ್ ಕೋರ್ಟಲ್ಲಿ ಬಂದಿದ್ರಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಗೊತ್ತಿಡ್ದು ಫುಲ್ಲು ಮಾತಾಡಿಸಿ. ಇವಾಗ ಸ್ಟಾಲ್ ಇದೆ, ಫುಲ್ಲು ಹೋಳಿಗೆ, ನಾಷ್ಟ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲೇ ಒಂದು ಶೂಟ್ ಮಾಡಿ. ನಿಮ್ಮ ಹೆಸರೇನು? ಅಭಿಲಾಷ್ ಅಂತ. ಇವರು ಅವಾಗ ಮೆಸೇಜ್ ಮಾಡ್ತಾ ಇರ್ತಾರೆ ನನಗೆ ಕಮೆಂಟಲ್ಲಿ. ಅವರಂಗಿಲ್ಲ ಬಂದು ತಿಂದು ಇವಾಗ ಬೇರೆ ಅಂಗಡಿ ಶಿಫ್ಟ್ ಆಗ್ತಾರೆ.
ಇವರಾ ಕಾಣಿಸ್ತಲ್ವಾ ಈಗ ಕಾಣಿಸ್ತಾ ಈಗ ಓಕೆ ಇವರೇ ಅವಾಗ ಕಾಣಿಸ್ತಾ ಇರಲ್ಲ ಸ್ವಲ್ಪ ಕರ್ಕೊಂಡು ಮಾಡೋದು ಇವರೇ ಅದು ಅವ್ರ ಕಾಲಲ್ಲಿ ಇವಾಗ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ಓಕೆನಾ ನೋಡಿದೆ ಇವರೇ ಸೊ ಸ್ಟಾಲ್ ನಂಬರ್ 9 MSV ಟಿಫನ್ ಸೆಂಟ್ರ್ ಅಂತ ನೋಡಿ ತಂದೂರು ರೊಟ್ಟಿ ಎಲ್ಲ ಸಿಗುತ್ತೆ ಓಕೆ ಸೊ ಫುಡ್ ಕೋರ್ಟಲ್ಲಿ ಎಲ್ಲ ತಿಂದಿದ್ದೆಲ್ಲ ಆಯಿತು ಹೊಟ್ಟೆ ಅಂತೂ ಇವತ್ತು ಫುಲ್ಲು ಎಲ್ಲ ಥರ ಫ್ಲೇವರ್ಗಳು ಎಲ್ಲ ಥರ ಡಿಶ್ಗಳೆಲ್ಲ ಒಟ್ಟಿಗೆ ಟ್ರೈ ಮಾಡಿಬಿಡ್ತು ಈಗ ನೀರು ಬಾಟ್ಲು ತೊಗೊಂಡು ಕುಡಿದು ರೂಮ್ಗೆ ಹೋಗ್ತಾ ಇದ್ದೀವಿ ನೋಡಿ ಇಬ್ಬರು ಚೆನ್ನಾಗಿ ತಿನ್ನಿಸ್ಬಿಟ್ರಿ ಇವತ್ತು ಎಲ್ಲ ಮಸಾಲೆ ದೋಸೆ ಹೋಳಿಗೆ ಆಮೇಲೆ ನೀರು ದೋಸೆ ಪಡ್ಡು ಗೋಬಿ ಎಗ್ ರೈಸು ಫ್ರೂಟ್ಸು ಏನೇನು ತಿಂತಿದ್ದೀವಿ ಇವತ್ತು ಎಲ್ಲ ಅವ್ರ ಚಾನಲಲ್ಲಿ ಬರುತ್ತೆ ನೋಡಿ ಓಕೆ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ